ಎಲ್ಲರಿಗೂ ನಮಸ್ಕಾರ. ಹಾಗೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಸೌದೆ ಒಲೆಯಲ್ಲಿ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಜೊತೆಗೆ ಪುಡಿ, ಧನಿಯಾ ಪುಡಿ, ಮತ್ತು ಹಾಗೆ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಹೆಚ್ಚಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಹಾಕೊಂಡಿದ್ದೀವಿ. ಹಾಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ಫಿಶ್ನ ಎಕ್ಸ್ಟ್ರಾ ಬೇಕಾದ್ರೆ ನೀರು ಕೂಡ ಹಾಗೆ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ನಮಗೆ ಅದಕ್ಕೆ ಏನು ಅದ ಬೇಕೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಥರ ಆಗುತ್ತೆ. ಪೇಸ್ಟ್ ಥರ ಆದಾಗ ನೀಟಾಗಿ ಫಿಶ್ಗೆ ಕೋಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಚೂರು ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫಿಶ್ ತೊಗೊಂಡಿದ್ವಿ, ಅದಕ್ಕೆ ಇದು ಮಾಡಿ ಕಟ್ ಮಾಡಿಸಿರಲಿಲ್ಲ, ಹಾಗಾಗಿ ನಾವೇ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಕಟ್ ಮಾಡ್ಕೊಂಡು ನೀಟಾಗಿ ಪೇಸ್ಟ್ನ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ನೀಟಾಗಿ ಒಳಗೆಲ್ಲ ನೀಟಾಗಿ ಹಾಕಿದರೆ ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಹಾಗೆ ನಾವು ಸ್ಪೆಷಲಾಗಿ ಸೌದೆ ಒಲೆಯಲ್ಲಿ ಅದನ್ನು ತವಾ ಫ್ರೈ ಮಾಡ್ತಿರೋದ್ರಿಂದ ಸೌದೆಯಲ್ಲಿ ಹಚ್ಕೊಂಡು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೋಡ್ತಾ ಇದ್ದರೆ ಅಲ್ಲೇ ಇದು ಮಾಡ್ಬಿಟ್ಟು ತಿನ್ನಬೇಕು ಅಂತ ಆಸೆ ಆಗ್ತಿದೆ. ನೋಡೋಕ್ಕೆ ಅದು ಕಣ್ಣು ಸಾಲದು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೂ ಮೇಲೆ ಹಾಕ್ಕೊಂಡು ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಯಿಸಾದ್ಮೇಲೆ ಈ ಥರ ಕಾಣಿಸುತ್ತೆ. ಇನ್ನು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀವಿ. ಬೇಯಿಸಾದ್ಮೇಲೆ ನೋಡಿ ಈ ಥರ ಬಂದಿದೆ. ನೋಡೋದಕ್ಕೆ ಕಣ್ಣು ಸಾಲದು. ನೋಡ್ತಾ ಇರಿ, ಇನ್ನೂ ತಿನ್ನಬೇಕು, ಬೇಗ ಇನ್ನೂ ತಿನ್ಕೋಬೇಕು ಅಂತ. ಅದಕ್ಕೆ ಬೇರೆ ಸ್ವಲ್ಪ ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿದೆ. ಸವಿಯಲು ರೆಡಿಯಾಗಿದೆ ಫಿಶ್ ತವಾ ಫ್ರೈ.